ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸ್ವರೂಪಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. ಇಂದು 25/1/2026 KEA ನಡೆಸಿರ್ತಕ್ಕಂತಹ ಪರೀಕ್ಷೆಯ ಕನ್ನಡ ಕನ್ನಡ ಪ್ರಶ್ನೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸೋಣ. ನಾವು ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ವರ್ಷನ್ನು A2 ಆಗಿದೆ ಸ್ನೇಹಿತರೆ. ಬನ್ನಿ, ಮೊದಲನೆಯ ಪ್ರಶ್ನೆ. ಈ ಕೆಳಗಿನ ಧಾತುಗಳನ್ನು ಅವುಗಳ ಅರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ಅಗೆ, ಉದ್ದು, ತೀರು, ಪಿಂಗು. ತಿಕ್ಕು, ಮುಗಿ, ನೆಲತೋಡು, ದೂರವಾಗು. ಇಲ್ಲಿ ಅಗೆ ಅಂದರೆ ನೆಲತೋಡು, ಉದ್ದು ಅಂದರೆ ತಿಕ್ಕು, ತೀರು ಅಂದರೆ ಮುಗಿದು ಹೋಗು ಅಂದರೆ ಋಣ ತೀರಿತು, ಸಂಬಂಧ ತೀರಿತು ಅಂತ ಬಳಕೆ ಮಾಡ್ತೀವಲ್ಲ ಆ ರೀತಿಯಾಗಿ. ಪಿಂಗು ಅಂದರೆ ದೂರವಾಗು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4, 3, 1, 2, 4. ಸರಿಯಾದ ಉತ್ತರ 4. ಪ್ರಶ್ನೆ ಸಂಖ್ಯೆ 2. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ಶಿವರಾಮ್ ಕಾರಂತ ಹುಚ್ಚು ಮನಸ್ಸಿನ 10 ಮುಖಗಳು. ಇದು ಅವರ ಆತ್ಮಕಥೆಯಾಗಿದೆ, ಸರಿಯಾಗಿದೆ. ದೇ.ಜೆ. ಗೌರ್ ಹೋರಾಟದ ಬದುಕು. ಇದು ಸಹಿತ ದೇ ಜವರೇಗೌಡ ಅವರ ಆತ್ಮಕಥೆಯಾಗಿದೆ, ಇದು ಸರಿಯಾಗಿದೆ. ಸಿದ್ಧಲಿಂಗಯ್ಯ ಹುಳಿಮಾವಿನ ಮರ. ಇದು ತಪ್ಪಾಗಿ ಹೊಂದಿಕೆಯಾಗಿದೆ. ಸರಿಯಾದ ಉತ್ತರ 3. ಸಿದ್ಧಲಿಂಗಯ್ಯ ಅವರದು ಊರುಕೇರಿ ಅವರ ಆತ್ಮಕಥೆ. ಹುಳಿಮಾವಿನ ಮರ ಇದು ಪಿ. ಲಂಕೇಶ್ ಅವರ ಆತ್ಮಕಥೆಯಾಗಿದೆ. ಇಲ್ಲಿ ಅರವಿಂದ ಮಾಲ್ಗತ್ತಿ ಗೌರ್ಮೆಂಟ್ ಭ್ರಮಣ ಸರಿಯಾಗಿ ಹೊಂದಿಕೆಯಾಗಿದೆ. ಇಲ್ಲಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಸಿದ್ಧಲಿಂಗಯ್ಯ ಹುಳಿಮಾವಿನ ಮರ. ಈ ಆಯ್ಕೆ ತಪ್ಪಾಗಿ ಹೊಂದಾಣಿಕೆಯಾಗಿದೆ. ಪ್ರಶ್ನೆ ಸಂಖ್ಯೆ 3. ಕೆಳಗಿನ ತತ್ಸಮ ತದ್ಭವಗಳಲ್ಲಿ ಹೊಂದಾಣಿಕೆಯಲ್ಲದ ಜೋಡಿಗಳನ್ನು ಗುರುತಿಸಿ. ತಾತ ತಂದೆ, ಪಾದುಕ ಆವುಗೆ, ಪ್ರಜ್ವಲ ಪತ್ತನ, ಚತುಷ್ಕ ಚೌಕ. ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಸಿ ಎರಡೂ ತಪ್ಪಾಗಿದೆ. ಈ ಪ್ರಜ್ವಲ ಅನ್ನುವಂಥದ್ದು ಪಜ್ಜಲ ಆಗುತ್ತದೆ, ಹಾಗಾಗಿ ಸಿ ತಪ್ಪು. ತಾತ ತಂದೆ ಇದು ಗುಣ ತಪ್ಪಾಗಿದೆ, ಹಾಗಾಗಿ ಆಯ್ಕೆ 1 ಸರಿಯಾದ ಉತ್ತರವಾಗುತ್ತದೆ. ಪ್ರಶ್ನೆ 4. ಭಿಕ್ಷುಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ದ್ವಿರುಕ್ತಿ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 5. ಸೂಕ್ತ ಲೇಖನ ಚಿಹ್ನೆ ಬಳಕೆಯಾಗಿರುವ ಆಯ್ಕೆಯನ್ನು ಗುರುತಿಸಿ. 1. ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ, ನಮ್ಮ ಒಳಗಣ್ಣು. ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ, ನಮ್ಮ ಒಳಗಣ್ಣುಗಳು. ಸರಿಯಾದ ಉತ್ತರ 2. ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ, ನಮ್ಮ ಒಳಗಣ್ಣು. ಇದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 6. ತವರಿನ ಸೀರೆ ಅರ್ಥ ಬರುವ ಗ್ರಾಮ್ಯ ರೂಪವನ್ನು ಗುರುತಿಸಿ. ಆಯ್ಕೆ 1 ತವರ ಉಡುಗೊರೆ, 2 ತವರ ಬಣ್ಣ, 3 ತವರ ಶಾಲಿ, 4 ತವರ ಬೀರ. ಇಲ್ಲಿ ಸರಿಯಾದ ಉತ್ತರ ತವರ ಬಣ್ಣ. ಜಾನಪದ ಗೀತೆ ಇರ್ತೈತಿ, ತವರು ಬಣ್ಣ ಉಟ್ಕೊಂಡು ಅಣ್ಣ ಕೊಡಿಸಿದ ಎಮ್ಮೆ ಹೊಡ್ಕೊಂಡು ಅಂತೇಳಿ ಒಂದು ಪದ್ಯ ಬರ್ತೈತಿ. ಹಾಗಾಗಿ ತವರ ಬಣ್ಣ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 7. ಕಳಿವ್ಯಾರೆ ಗ್ರಾಮ ರೂಪಕ್ಕೆ ಸರಿಯಾದ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ. ಆಯ್ಕೆ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 8. ಹೇಳಿಕೆ 1. ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತಾರೆ. ಹೇಳಿಕೆ 2.
ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. ಈ ಮೇಲಿನ ಹೇಳಿಕೆಗಳನ್ನು ಆಧರಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಇಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿದೆ. ಹಾಗಾಗಿ ಸರಿಯಾದ ಉತ್ತರ 4. ಹೇಳಿಕೆ 1 ಸರಿ, ಹೇಳಿಕೆ 2 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 9. ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಗಳನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ಈ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಬಹುವಾಗಿ ಮರುಗಿದರು. ಮೇಲಿನ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗಿದೆ? ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಸಾಮಾನ್ಯ ವಾಕ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 10. ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ಗಾಂಧೀಜಿಯವರು ರಚಿಸಿದರು. ಮೇಲಿನ ವಾಕ್ಯದಲ್ಲಿರುವ ಕರ್ಮಪದವನ್ನು ಗುರುತಿಸಿ. ಗಾಂಧೀಜಿಯವರು ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ರಚಿಸಿದರು. ಇಲ್ಲಿ ಸರಿಯಾದ ಉತ್ತರ ಕೃತಿಯನ್ನು. ಏನನ್ನು ರಚಿಸಿದರು ಅಂದರೆ ಕೃತಿಯನ್ನು ರಚಿಸಿದರು. ಹಾಗಾಗಿ ಕೃತಿಯನ್ನು ಅನ್ನುವಂಥದ್ದು ಕರ್ಮಪದವಾಗಿದೆ. ಪ್ರಶ್ನೆ ಸಂಖ್ಯೆ 11. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಮೂಗು ತೂರಿಸಿ ಡ್ಯಾಶ್ ಎನಿಸಿಕೊಳ್ಳಬೇಡ, ಬುದ್ಧಿವಂತ, ಮೂರ್ಖ, ಜಾಣ, ವಿವೇಕಿ. ಮೂಗು ತೂರಿಸಿ ಮೂರ್ಖ ಎನಿಸಿಕೊಳ್ಳಬೇಡ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2. ಪ್ರಶ್ನೆ ಸಂಖ್ಯೆ 12. ಕೆಳಗಿನವುಗಳಲ್ಲಿ ಯಾವುದು ನುಡಿಗಟ್ಟು ಅಲ್ಲ? ಅರಣ್ಯರೋದನ, ರಾಮಬಾಣ, ಮಾರಣಹೋಮ, ಭಲ್ಲುಕಪತಿ. ಇಲ್ಲಿ ಸರಿಯಾದ ಉತ್ತರ ಮಾರಣಹೋಮ. ಪ್ರಶ್ನೆ ಸಂಖ್ಯೆ 13. ಈ ಕೆಳಗೆ ನೀಡಲಾದ ಪದಗಳಲ್ಲಿ ಅನ್ಯದೇಶ ಪದವನ್ನು ಗುರುತಿಸಿ. ಕೈ ಬಿಡು, ಕೈ ಬಿಡು, ಶುರು, ಕಾಲು. 1 ಬಿಡು, ಶುರು, ಕಾಲು, ಕೈ. ಇಲ್ಲಿ ಸರಿಯಾದ ಉತ್ತರ ಶುರು. ನಮ್ಮ ಕನ್ನಡದಲ್ಲಿ ಶ ಮತ್ತು ಶ ಶಬ್ದಗಳಿಂದ ಕೂಡಿರ್ತಕ್ಕಂತಹ ಶಬ್ದಗಳಿಲ್ಲ. ಬದಲಾಗಿ ಅವು ಸಂಸ್ಕೃತದಿಂದ ಬಂದಿರತಕ್ಕಂಥ ತದ್ಭವಗಳಾಗಿರ್ತವೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 2 ಶುರು ಅನ್ನುವಂಥದ್ದು ಅನ್ಯದೇಶ ಪದವಾಗಿದೆ. ಪ್ರಶ್ನೆ ಸಂಖ್ಯೆ 14. ಹೊಂದಿಸಿ ಬರೆಯಿರಿ. ಚೆನ್ನಾಗಿ, ದುಪ್ಪನೆ, ವೇಗವಾಗಿ, ಕೆಂಪಗೆ, ಜುಳುಜುಳನೆ. ಹರಿಯುತ್ತದೆ, ಬರೆದನು, ಬಿದ್ದಿತು, ಓಡುವನು, ಕಾಯಿಸು. ಚೆನ್ನಾಗಿ ಬರೆದನು 1ಕ್ಕೆ 2, ದುಪ್ಪನೆ ಬಿದ್ದಿತು ಬಿಗೆ 3, ವೇಗವಾಗಿ ಓಡುವನು ಸಿಗೆ 4, ಕೆಂಪಗೆ ಕಾಯಿಸು ಡಿಗೆ 5, ಜುಳುಜುಳನೆ ಹರಿಯುತ್ತದೆ ಹೀಗೆ 1. ಸರಿಯಾದ ಉತ್ತರ 1. ಆಯ್ಕೆ 1 ಸರಿಯಾದ ಉತ್ತರ. ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದ. ತಿಂದಿದ್ದಾನೆ, ತಿಂದಿದ್ದನು, ತಿಂದಿರುವನು, ತಿನ್ನುತ್ತಿರಬಹುದು. ತಿನ್ನುತ್ತಿರಬಹುದು ಇದು ಪೂರ್ಣ ವರ್ತಮಾನ ಅಲ್ಲ. ಹಾಗಾಗಿ ಪೂರ್ಣ ವರ್ತಮಾನ ಕ್ರಿಯಾಪದ ಆಯ್ಕೆ 1 ತಿಂದಿದ್ದಾನೆ ಅನ್ನುವಂಥದ್ದು ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವಂಥ ಕ್ರಿಯಾಪದವಾಗಿದೆ. ಪ್ರಶ್ನೆ ಸಂಖ್ಯೆ 16. ಕೆಳಗಿನ ಪದ ವಿಂಗಡಣೆಯಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ. ಅಣ್ಣ ಅ ಪ್ಲಸ್ ನ ಪ್ಲಸ್ ಣ ಪ್ಲಸ್ ಅ ಇದು ಸರಿಯಾಗಿದೆ. ಅಕ್ಷ ಅ ಪ್ಲಸ್ ಕ ಪ್ಲಸ್ ಶ ಪ್ಲಸ್ ಅ ಇದು ಸರಿಯಾಗಿದೆ. ಚಿನ್ನ ಚ ಪ್ಲಸ್ ಇ ಚಿ, ನ ಪ್ಲಸ್ ನ ಪ್ಲಸ್ ಅ ಚಿನ್ನ. ಹಬ್ಬ ಹ ಪ್ಲಸ್ ಆ ಪ್ಲಸ್ ಬ ಪ್ಲಸ್ ಬ ಪ್ಲಸ್ ಅ ಹಬ್ಬ. ಇಲ್ಲಿ ತಪ್ಪಾದ ಆಯ್ಕೆ 2 ತಪ್ಪಾಗುತ್ತವೆ. ಇಲ್ಲಿ 3ನೇದು ಚಿನ್ನ ಮತ್ತು ಹಬ್ಬ ಎರಡೂ
ತಪ್ಪಾಗ್ತವೆ ಇಲ್ಲಿ. ಯಾಕಂದರೆ ಎರಡು ನ ಆಗಿಂದ ಅ ಇದು ನಾವೇನಂತ ಕರಿತೀವಿ ಹ್ರಸ್ವ ಸ್ವರ ಅ ಬರಬೇಕಾಗಿತ್ತು. ಎರಡು ತಲೆ ದೀರ್ಘ ಸ್ವರ ಆ ಬಂದಿರೋದ್ರಿಂದ ಎರಡು ತಪ್ಪಾದ ಆಯ್ಕೆಗಳಾಗಿದ್ದಾವೆ. ಇಲ್ಲಿ ಮೂರನೇದ್ದೂ ಸರಿ ಉತ್ತರ ಆಗ್ತೈತಿ, 4 ಸರಿ ಉತ್ತರ ಆಗ್ತೈತಿ. ಪ್ರಶ್ನೆ ಸಂಖ್ಯೆ 17. ಕೆಳಗಿನ ಗಾದೆ ಮಾತುಗಳಲ್ಲಿ ತಪ್ಪಾದ ಗಾದೆಯನ್ನು ಗುರುತಿಸಿ. 1. ಹನುಮಪ್ಪ ಹಗ್ಗ ಕಡಿಯುವಾಗ ಪೂಜಾರಿ ಶಾವಿಗೆ ಬೇಡಿದನಂತೆ. ಇದು ಸರಿಯಾದ ಗಾದೆ ಮಾತು. ಹೊಗೆ ಇಲ್ಲದ ಮನೆ ಇಲ್ಲ, ಚಿಂತೆ ಇಲ್ಲದ ಮನವಿಲ್ಲ. ಇದು ಸಹಿತ ಸರಿಯಾಗಿದೆ. ಹೆದರಿದವನ ಕಣ್ಣಿಗೆ ಹಗ್ಗವೂ ಆವೆ. ಇದು ಕೂಡ ಸರಿಯಾದ ಗಾದೆ ಮಾತು. ಹಿರಿಯ ಮಗ ಆಗಬೇಡ, ಹಿತ್ತಲು ಬಾಗಿಲು ತೆಗೆಯಬೇಡ. ಇದು ತಪ್ಪಾಗಿದೆ. ಹಾಗಾಗಿ ಸರಿಯಾದ ಉತ್ತರ 4. ಪ್ರಶ್ನೆ ಸಂಖ್ಯೆ 18. ಗ್ರಹವಾಚಕ ಶಬ್ದಗಳಾದ ಸೂರ್ಯ, ಚಂದ್ರ, ಶನಿ, ಮಂಗಳ ಇತ್ಯಾದಿಗಳನ್ನು ಯಾವ ಲಿಂಗಗಳೆಂದು ಗುರುತಿಸುವರು? 1. ಪುಲ್ಲಿಂಗ, ಪುನ್ನಪುಂಸಕಲಿಂಗ, ನಪುಂಸಕಲಿಂಗ, ನಿತ್ಯ ನಪುಂಸಕಲಿಂಗ. ಇಲ್ಲಿ ಸರಿಯಾದ ಉತ್ತರ ಪುನ್ನಪುಂಸಕಲಿಂಗ. ಇವುಗಳನ್ನು ಪುಲ್ಲಿಂಗವಾಗಿಯೂ ಬಳಕೆ ಮಾಡಬಹುದು. ಸೂರ್ಯ ಉದಯಿಸಿದನು, ಇದು ಪುಲ್ಲಿಂಗವಾಗುತ್ತದೆ. ಸೂರ್ಯ ಉದಯಿಸಿತು, ಇದು ನಪುಂಸಕಲಿಂಗ. ಪುಲ್ಲಿಂಗವಾಗಿದ್ದರೂ ಬಳಸಬಹುದು, ನಪುಂಸಕಲಿಂಗವಾಗಿಯೂ ಸಹಿತ ಬಳಸಬಹುದು. ಹಾಗಾಗಿ ಪುನ್ನಪುಂಸಕಲಿಂಗ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 19. ಕೆಳಗಿನವುಗಳಲ್ಲಿ ಸಮಾನಾರ್ಥಕ ಪದಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿ ಹೊಂದಾಣಿಕೆಯಾಗದ ಗುಂಪನ್ನು ಅಥವಾ ಗುಂಪುಗಳನ್ನು ಗುರುತಿಸಿ. ಎ. ಶ್ವೇತ, ಶುಭ್ರ, ಧವಳ, ಬಿಳುಪು. ಬಿ. ಅಗ್ನಿ, ಅನಲ, ಅನಿಲ, ಪಾವಕ. ನೃಪ, ಮಹಿಪ, ರಾವುತ, ನರೇಶ, ಭೃಂಗ, ಮಧುಪ, ಮಧುಕರ, ದುಂಬಿ. ಕೆಳಕಂಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ಎ ಮತ್ತು ಡಿ ಸರಿಯಾಗಿದೆ. ಸರಿಯಾದ ಉತ್ತರ ಡಿ. ಆಯ್ಕೆ 4 ಎ ಮತ್ತು ಡಿ ಸರಿಯಾಗಿದೆ. ಬಿ. ಅಗ್ನಿ, ಅನಿಲ, ಪಾವಕ ಸಮಾನಾರ್ಥಕಗಳು. ಆದರೆ ಅನಿಲ ಅನ್ನುವಂಥದ್ದು ತಪ್ಪಾಗಿ ಬಳಕೆಯಾಗಿದೆ. ಇಲ್ಲಿ ನೃಪ, ಮಹಿಪ, ರಾವುತ ಅನ್ನುವಂಥದ್ದು ಸಮಾನಾರ್ಥಕ ಪದಗಳಾಗಿವೆ. ಆದರೆ ನರೇಶ ಅನ್ನುವಂಥದ್ದು ತಪ್ಪಾಗಿ ಸೇರಿಕೊಂಡಿದೆ. ಹಾಗಾಗಿ ಬಿ ಮತ್ತು ಸಿ ತಪ್ಪಾಗಿದೆ. ಇಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗದ ಗುಂಪನ್ನು ಗುರುತಿಸಿ ಅಂತ ಕೇಳಿರೋದ್ರಿಂದ ಬಿ ಮತ್ತು ಸಿ, ಆಯ್ಕೆ 2 ಬಿ ಮತ್ತು ಸಿ ಸರಿಯಾದ ಉತ್ತರವಾಗುತ್ತದೆ. ಪ್ರಶ್ನೆ ಸಂಖ್ಯೆ 20. ಕೆಳಗಿನ ಸಮಾನಾರ್ಥಕ ಪದಗಳನ್ನು ಹೊಂದಿಸಿ. ಬಾನ, ಆರ್ತ, ನಿಶ, ಕೈತವ. ದುಃಖಿತ, ಜೂಜು, ರಜನಿ, ಅನ್ನ. ಇಲ್ಲಿ ಕೈತವ ಅಂದರೆ ಜೂಜು. ಡಿಗೆ 2, ಎಲ್ಲ ಕಡೆನೂ ಡಿಗೆ 2 ಇದೆ. ಬಾನ ಅಂದರೆ ಅನ್ನ. ಎಗೆ 4 ಇರುವಂಥ ಆಯ್ಕೆ ಸರಿಯಾದ ಉತ್ತರ ಆಯ್ಕೆ 3. ಎಗೆ ಬಾನ, ಅನ್ನ, ಆರ್ತ, ದುಃಖಿತ, ನಿಶ, ರಜನಿ, ಕೈತವ, ಜೂಜು. ಸರಿಯಾದ ಉತ್ತರ ಆಯ್ಕೆ 3. ಹುಲಿಯಂಜಿಕೆ ಈ ಪದದ ಸಮಾಸವನ್ನು ಗುರುತಿಸಿ. 1. ಪಂಚಮಿ ತತ್ಪುರುಷ ಸಮಾಸ, ಷಷ್ಠಿ ತತ್ಪುರುಷ ಸಮಾಸ, ಸಪ್ತಮಿ ತತ್ಪುರುಷ ಸಮಾಸ, ಚತುರ್ಥಿ ತತ್ಪುರುಷ ಸಮಾಸ. ಇಲ್ಲಿ ಇದನ್ನು ವಿಗ್ರಹವಾಕ್ಯ ಮಾಡಿದಾಗ ಹುಲಿಯ ದೆಸೆಯಿಂದ ಅಂಜಿಕೆ, ಹುಲಿಯ ದೆಸೆಯಿಂದ ಅಂಜಿಕೆ, ಹುಲಿಯಂಜಿಕೆ. ಇಲ್ಲಿ ಸರಿಯಾದ ಉತ್ತರ ಪಂಚಮಿ ತತ್ಪುರುಷ ಸಮಾಸ. ಆಯ್ಕೆ 1 ಪಂಚಮಿ ತತ್ಪುರುಷ ಸಮಾಸ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 22. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಆಕಾಶಕ್ಕೆ ಚತುರ್ಥಿ ವಿಭಕ್ತಿ, ಬಯಲಲ್ಲಿ ಪ್ರಥಮ ವಿಭಕ್ತಿ, ಬೆಂಕಿಯಿಂದ ಪಂಚಮಿ ವಿಭಕ್ತಿ, ಮರವು ದ್ವಿತೀಯ ವಿಭಕ್ತಿ. ಇಲ್ಲಿ ಸರಿಯಾದ ಜೋಡಿ
ಆಯ್ಕೆ 1 ಎ ಮಾತ್ರ ಸರಿಯಾಗಿದೆ. ಆಕಾಶಕ್ಕೆ ಇದು ಚತುರ್ಥಿ ವಿಭಕ್ತಿಯಾಗಿದೆ. ಬಯಲಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿಯಾಗಿದೆ. ಬೆಂಕಿಯಿಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ. ಮರವು ಅನ್ನುವಂಥದ್ದು ಪ್ರಥಮ ವಿಭಕ್ತಿ. ಹಾಗಾಗಿ ಸರಿಯಾದ ಉತ್ತರ ಎ. ಪ್ರಶ್ನೆ ಸಂಖ್ಯೆ 23. ಕೆಳಗಿನ ಪದಗಳ ಜೋಡಿಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ಹಾಲು, ಪಾಲು, ಫಲಸು, ಹಲಸು, ಪಟಲ, ಹಟಲ, ಪಂದಿ, ಹಂದಿ, ಪಲ್ಲಿ, ಹಲ್ಲಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಪಟಲ, ಹಟಲ ಅನ್ನುವಂಥದ್ದು ತಪ್ಪಾದ ಜೋಡಿಯಾಗಿದೆ. ಪ್ರಶ್ನೆ ಸಂಖ್ಯೆ 24. ಕೆಳಗಿನ ನಾಡಗೀತೆಯಲ್ಲಿ ಅಡಿಗೆರೆ ಎಳೆದ ಪದಗಳಲ್ಲಿ ತಪ್ಪಾಗಿರುವ ಪದವನ್ನು ಗುರುತಿಸಿ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಇಲ್ಲಿ ಎ ತೈಲಪ ಅನ್ನುವಂಥದ್ದು ಅಲ್ಪ ಪ್ರಾಣವಾಗಬೇಕಾಗಿತ್ತು, ಇಲ್ಲಿ ಮಹಾಪ್ರಾಣವಾಗಿದೆ. ಇದು ತಪ್ಪಾಗಿದೆ, ಎ ತಪ್ಪಾಗಿದೆ. ಮತ್ತಿದು ಡಂಕಣ ಅನ್ನುವಂಥದ್ದು ಅಲ್ಪ ಪ್ರಾಣ ಆಗಬೇಕು, ಮಹಾಪ್ರಾಣವಾಗಿದೆ. ಹಾಗಾಗಿ ಸಿ ಕೂಡ ತಪ್ಪಾಗಿದೆ. ಸರಿಯಾದ ಉತ್ತರ 2 ಎ ಮತ್ತು ಸಿ ತಪ್ಪಾಗಿದೆ. ಪ್ರಶ್ನೆ ಸಂಖ್ಯೆ 25. ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಬಾಬು ಕೋಡಿ ವೆಂಕಟರಮಣ ಕಾರಂತ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚೆ ಗ್ರಾಮದಲ್ಲಿ ಜನಿಸಿದರು. ಇದರ ಸರಿಯಾದ ಉತ್ತರ ಬಂಟ್ವಾಳ. ಈಗ ಆಯ್ಕೆ 2 ಬಂಟ್ವಾಳ. ಪ್ರಶ್ನೆ ಸಂಖ್ಯೆ 26. ಕೆಳಗಿನವುಗಳಲ್ಲಿ ಉಪಮಾಲಂಕಾರ ಅಲ್ಲದೇ ಇರುವುದನ್ನು ಗುರುತಿಸಿ. ಅಲ್ಲಿಲ್ಲದ ಬಾಯಿ ಇಲಿಯ ಬಿಲದಂತೆ, ಇದು ಉಪಮಾಲಂಕಾರ. ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ, ಇದು ಉಪಮಾಲಂಕಾರವಾಗಿದೆ. ಹುಟ್ಟು ಇಲ್ಲದೆ ಅರಿಗೋಲ ಸೇರಿದಂತೆ, ಇದು ಉಪಮಾಲಂಕಾರವಾಗಿದೆ. ಮಗುವಿನ ಮುಖ ಕಮಲ ಅರಳಿತು, ಇದು ರೂಪಕಾಲಂಕಾರವಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ 4 ಮಗುವಿನ ಮುಖ ಕಮಲ ಅರಳಿತು. ಪ್ರಶ್ನೆ ಸಂಖ್ಯೆ 27. ಊರು ಉಪಕಾರ ಅರಿಯದು, ಎಣ ಶೃಂಗಾರ ಅರಿಯದು, ಇಲ್ಲಿರುವ ಅಲಂಕಾರ ಯಾವುದು? ಆಯ್ಕೆ 1 ದೃಷ್ಟತಾಲಂಕಾರ, 2 ರೂಪಕಲಂಕಾರ, 3 ದೀಪಕಲಂಕಾರ, 4 ಶ್ಲೇಷಾಲಂಕಾರ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ದೃಷ್ಟತಾಲಂಕಾರ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 28. ಗುಂಪಿಗೆ ಸೇರದ ಜೋಡಿಯನ್ನು ಗುರುತಿಸಿ. ಆಯ್ಕೆ 1 ಹರ್ಷ, ವಿಷಾದ. ಇದು ವಿರುದ್ಧಾರ್ಥಕ ಪದದ ಮೇಲೆ ಇದೆ. ಹರ್ಷ ಅಂದರೆ ಖುಷಿ, ವಿಷಾದ ಅಂದರೆ ನೋವು ಅಂತ ಕರಿತೀವಿ ನಾವು. ಹಾಗಾಗಿ ಸರಿಯಾಗಿದೆ. ಅಡ್ಡ ಪದದ ವಿರುದ್ಧ ಪದ ಉದ್ದ ಆಗಬೇಕಾಗಿತ್ತು, ಇಲ್ಲಿ ಲಂಬ ಅಂತ ಐತಿ. ಇದು ತಪ್ಪಾಗಿ ಹೊಂದಾಣಿಕೆಯಾಗಿದೆ. ಸೊಲ್ಲು ಅಂದರೆ ಮಾತು, ಮೌನ ಅಂದರೆ ಸೊಲ್ಲು, ಮಾತಿಗೆ ವಿರುದ್ಧ ಪದ ಮೌನ ಸರಿಯಾಗಿದೆ. ನಮ್ರ, ವಿನಮ್ರ, ಇದು ಸರಿಯಾಗಿದೆ. ಹಾಗಾಗಿ ಸರಿಯಾದ ಉತ್ತರ ತಪ್ಪಾಗಿರುವ ಜೋಡಿಯನ್ನು ಕೇಳಿದರೆ, ಹಾಗಾಗಿ ಅಡ್ಡ ಲಂಬ, ಇದು ಆಯ್ಕೆ 2 ತಪ್ಪಾಗಿದೆ. ಪ್ರಶ್ನೆ ಸಂಖ್ಯೆ 29. ಅಷ್ಟು ದೊಡ್ಡ ಕಲ್ಲು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ನಾಮವಾಚಕವನ್ನು ಗುರುತಿಸಿ. ಅಷ್ಟು, ಇಷ್ಟು ಅನ್ನುವಂಥದ್ದು ಪರಿಮಾಣವಾಚಕಕ್ಕೆ ಉದಾಹರಣೆಯಾಗಿದೆ. ಹಾಗಾಗಿ ಆಯ್ಕೆ 1 ಪರಿಮಾಣವಾಚಕ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 30. ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಸರಿಯಾದ ಗುಂಪನ್ನು ಗುರುತಿಸಿ. ಆಯ್ಕೆ 1 ಲೋಕೋತ್ತರ, ಲೋಕ ಅಧಿಕ್ ಉತ್ತರ, ಲೋಕೋತ್ತರ, ಇದು ಗುಣಸಂಧಿ, ಇದು ತಪ್ಪಾಗಿದೆ. ಕರತಲ ಮಲಕ, ಕರತಲ ಅಧಿಕ್ ಆಮಲಕ, ಕರತಲ ಮಲಕ, ಇದು ಸವರ್ಣ ದೀರ್ಘ ಸಂಧಿ. ಲಕ್ಷಿ ಅಧಿಕ್ ಇಂದ್ರ, ಲಕ್ಷೀಂದ್ರ, ಸವರ್ಣ ದೀರ್ಘ ಸಂಧಿ. ವಿದ್ಯಾ ಅಧಿಕ್ ಅರ್ತಿ, ವಿದ್ಯಾರ್ಥಿ, ಸವರ್ಣ ದೀರ್ಘ ಸಂಧಿ. ಮೃದು ಅಧಿಕ್ ಉಕ್ತಿ, ಮೃದು ಉಕ್ತಿ,
ಆಯ್ಕೆ 2 ಸವರ್ಣ ಎಲ್ಲ ಕೊಟ್ಟಿರುವ ಎಲ್ಲ ಪದಗಳು ಸಹಿತ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ. ಹಾಗಾಗಿ ಎರಡನೇ ಆಯ್ಕೆ 2 ಸರಿಯಾಗಿದೆ. ಚಾರಣಾರವಿಂದ ಇದು ಸವರ್ಣ ದೀರ್ಘ ಸಂಧಿನೇ, ಆದರೆ ಧರ್ಮೋಪದೇಶ ಅನ್ನುವಂಥದ್ದು ಗುಣ ಸಂಧಿಯಾಗಿದೆ. ಹಾಗಾಗಿ ಇದು ಗುಣ ತಪ್ಪಾಗಿದೆ. ಪದ್ಮಾಸನ ಪದ್ಮ ಅಧಿಕ ಆಸನ ಪದ್ಮಾಸನ ಸವರ್ಣ ದೀರ್ಘ ಸಂಧಿ, ಆದರೆ ಲೋಕ ಅಧಿಕ ಈಶ ಲೋಕೇಶ ಗುಣ ಸಂಧಿ ಆಗುತ್ತದೆ. ಇದು ತಪ್ಪಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ 2. ಪ್ರಶ್ನೆ ಸಂಖ್ಯೆ 31. ಕ್ರಿಯೆ ನಡೆದಿಲ್ಲ ಎಂಬುದನ್ನು ಸೂಚಿಸುವ ಕ್ರಿಯಾಪದಗಳ ಹೆಸರೇನು? ಆಯ್ಕೆ 1 ಸಂಭವನಾರ್ಥಕ ಕ್ರಿಯಾಪದಗಳು, ಆಯ್ಕೆ 2 ನಿಷೇಧಾರ್ಥಕ ಕ್ರಿಯಾಪದಗಳು, 3 ವಿದ್ಯಾರ್ಥಕ ಕ್ರಿಯಾಪದಗಳು, 4 ಕಾಲಾರ್ಥಕ ಕ್ರಿಯಾಪದಗಳು. ಇಲ್ಲಿ ಸರಿಯಾದ ಉತ್ತರ ನಿಷೇಧಾರ್ಥಕ ಕ್ರಿಯಾಪದಗಳು. ಪ್ರಶ್ನೆ ಸಂಖ್ಯೆ 32. ಈ ಹಲಸಿನಕಾಯಿಗೆ ಒಂದು ಚಿಕ್ಕ ಕಾಸನ್ನು ನಾನು ಹೆಚ್ಚಾಗಿ ಕೊಡುವುದಿಲ್ಲ. ಈ ವಾಕ್ಯದಲ್ಲಿರುವ ಗುಣವಾಚಕವನ್ನು ಗುರುತಿಸಿ. 1 ಹಲಸಿನಕಾಯಿ, 2 1, 3 ಚಿಕ್ಕ, 4 ಕಾಸು. ಇಲ್ಲಿ ಸರಿಯಾದ ಉತ್ತರ ಗುಣವಾಚಕ ಚಿಕ್ಕ ಅನ್ನುವಂಥದ್ದು ಗುಣವಾಚಕ. ಸರಿಯಾದ ಉತ್ತರ 3. ಪ್ರಶ್ನೆ ಸಂಖ್ಯೆ 33. 1000 ಆನೆ ಹೊಂದಿಸಿ ಬರೆಯರ ಮೇಲೆ ಐತಿ. 1000 ಆನೆ, ಕೆಂಪು ಬಟ್ಟೆ, ಹಲವು ದಿನ, ಎಂಥ ಬಣ್ಣ. ಪರಿಮಾಣವಾಚಕ, ಪ್ರಕಾರವಾಚಕ, ಸಂಖ್ಯಾವಾಚಕ, ಗುಣವಾಚಕ. 1000 ಆನೆ ಸಂಖ್ಯಾವಾಚಕ. ಎಗೆ 3 2 ಕಡೆ ಇದೆ. ಕೆಂಪು ಬಟ್ಟೆ ಗುಣವಾಚಕ 4, ಬಿಗೆ 4. ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಆಯ್ಕೆ 1 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 34. ಕೆಳಗಿನವುಗಳಲ್ಲಿ ಭಾವನಾಮಗಳನ್ನು ಗುರುತಿಸಿ. ಕೋಪ, ಸಂತೋಷ, ಸಮಾಧಾನ, ಶಾಲೆ. ಇಲ್ಲಿ ಸರಿಯಾದ ಆಯ್ಕೆ 1 ಎ ಮಾತ್ರ, ಆಯ್ಕೆ 2 ಎ, ಬಿ ಮತ್ತು ಸಿ ಮಾತ್ರ, 3 ಎ ಮತ್ತು ಬಿ ಮಾತ್ರ, 4 ಎ, ಬಿ, ಸಿ ಮತ್ತು ಡಿ ಮಾತ್ರ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಎ, ಬಿ ಮತ್ತು ಸಿ. ಪ್ರಶ್ನೆ ಸಂಖ್ಯೆ 35. ನಾನು, ನಾವು ಇವು ಯಾವ ಸರ್ವನಾಮಗಳಿಗೆ ಉದಾಹರಣೆಗಳಾಗಿವೆ? ಆಯ್ಕೆ 1 ಆತ್ಮಾರ್ಥಕ ಸರ್ವನಾಮ, ಆಯ್ಕೆ 2 ಮಧ್ಯಮ ಪುರುಷ ಸರ್ವನಾಮ, ಆಯ್ಕೆ 3 ಉತ್ತಮ ಪುರುಷ ಸರ್ವನಾಮ, ಆಯ್ಕೆ 4 ಪುರುಷಾರ್ಥಕ ಸರ್ವನಾಮ. ಸರಿಯಾದ ಉತ್ತರ ಆಯ್ಕೆ 3 ಉತ್ತಮ ಪುರುಷ ಸರ್ವನಾಮ. ಧನ್ಯವಾದಗಳು.